4 ದಿನ 4 ದಿನಗಳು ಕಳೆಯಿತು. ಈಗಾಗಲೇ ಉತ್ಖನನ ಆರಂಭ ಆಗಿದೆ. 8 ಗುಂಡಿಗಳು ಪೂರ್ಣ ಆಯಿತು. ಈಗ ಉತ್ಖನನ ಕಾರ್ಯ ಚುರುಕುಗೊಳ್ತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಪ್ರಶ್ನೆಗಳು ಕೂಡ ಅನೇಕ ಮೂಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಉತ್ಖನನದ ಕ್ಷಣದ ಅಪ್ಡೇಟ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇದ್ದೀವಿ. ಇವತ್ತು 5ನೇ ದಿನವಾದಂಥ ಇಂದು 9ನೇ ಪಾಯಿಂಟ್ನಲ್ಲಿ ಅಗೆತ ಆರಂಭ ಆಗುತ್ತೆ, ಉತ್ಖನನ ಆರಂಭ ಆಗುತ್ತೆ. ಇನ್ನೂ ಕೂಡ 3 ಪಾಯಿಂಟ್ಗಳು, ಸಾಕಷ್ಟು ಕುತೂಹಲ ಇರುವಂಥ ಈ 3 ಪಾಯಿಂಟ್ಗಳು ಉಳಿದಿರುವಂಥದ್ದು 13, 12 ಹಾಗೂ 11. ಈಗ ಉಳಿದಿರೋದು ಈ ಪಾಯಿಂಟ್ಗಳು ಏನಿದೆ ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. 9, 10, 11ನೇ ಪಾಯಿಂಟ್ ಬಗ್ಗೆಯೂ ಕೂಡ ಕುತೂಹಲ ಹೆಚ್ಚಾಗ್ತಾ ಇದೆ. 8 ಗುಂಡಿಗಳನ್ನಾಗಿದ್ರು, 8 ಗುಂಡಿಗಳನ್ನೋದಕ್ಕಿಂತ 8 ಪಾಯಿಂಟ್ಗಳಾಗಿತ್ತ. ಉಳಿದಂಥ ಪಾಯಿಂಟ್ಗಳೇನಿದೆ ಅದರ ಬಗ್ಗೆ ಈಗ ಕುತೂಹಲ ಹೆಚ್ಚಾಗ್ತಾ ಇದೆ. ಅಲ್ಲಿ ಗಮನಿಸ್ತಾ ಇದ್ದೀವಿ, ಇವತ್ತು 5ನೇ ದಿನದ ಉತ್ಖನನ, 4 ದಿನದ ಉತ್ಖನನಗಳು ಮುಗೀತು. ಇದರಲ್ಲಿ ಈಗಾಗಲೇ ಪ್ರಶ್ನೆಗಳು, ಕುತೂಹಲಗಳು, ಅನುಮಾನಗಳು ಸಾಕಷ್ಟು ಮೂಡ್ತಾ ಇದೆ. ಅದರ ಮಧ್ಯದಲ್ಲಿ ಒಂದಷ್ಟು ಚರ್ಚೆಗಳು, ಪರ ವಿರೋಧ ಎಲ್ಲವೂ ಕೂಡ ನಡೀತಾ ಇದೆ. ಇದರ ಮಧ್ಯದಲ್ಲಿ ಈಗ 5ನೇ ದಿನದ ಉತ್ಖನನ, ಇನ್ನು ಉಳಿದಿರುವಂತಹ ಪಾಯಿಂಟ್ಗಳು, ಇದು ಬಹಳ ಮುಖ್ಯ ಅಂತ ಆ ದೂರುದಾರ ಹೇಳ್ತಾ ಇದ್ದಾನೆ. ಇಲ್ಲಿ ಬಹಳಷ್ಟು ಶವಗಳನ್ನು ಹೂತು ಹಾಕಲಾಗಿದೆ, ಹೂತು ಹಾಕಿದ್ದೀನಿ ನಾನು ಅನ್ನುವಂಥ ವಿಚಾರವನ್ನು ಖುದ್ದು ಆತನೇ ಹೇಳ್ಕೊಂಡಿರೋದ್ರಿಂದ ಈ ಪಾಯಿಂಟ್ ಕಡೆ ಗಮನ ಹಾಗೂ ಈ ಪಾಯಿಂಟ್ಗಳ ಮೇಲೆ ಕುತೂಹಲವೂ ಕೂಡ ಹೆಚ್ಚಾಗ್ತಾ ಇದೆ. ಇನ್ನೂ 3 ಪಾಯಿಂಟ್ಗಳ ಬಗ್ಗೆ ಈಗ ಸಾಕಷ್ಟು ಕುತೂಹಲ ಇದೆ. ಇಲ್ಲಿವರೆಗೂ ನಡೆದಿರುವಂಥದ್ದು 8 ಪಾಯಿಂಟ್ಗಳು, ಅದರ ಸುತ್ತಮುತ್ತದ ಗುಂಡಿಗಳನ್ನು ಕೂಡ ಅಗ್ದಿದ್ದಾರೆ, ಸಾಕಷ್ಟು ಅಡಿಗಳನ್ನು ಅಗ್ದಿದ್ದಾರೆ, ಹಿಟಾಚಿಯನ್ನು ಬಳಸ್ಕೊಂಡ್ರು, ಡಾಗ್ ಸ್ಕ್ವಾಡ್ಗಳನ್ನು ಬಳಸ್ಕೊಂಡ್ರು, ಸಾಕಷ್ಟು ಎಲ್ಲ ರೀತಿಯಲ್ಲೂ ಅಂದರೆ SIT ಯಾವುದೇ ರೀತಿಯ ಪ್ರಶ್ನೆಗಳನ್ನು ಆನಂತರದಲ್ಲಿ ದೂರುದಾರ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಮಾಡಬಾರ್ದು. ತನಿಖೆಯ ಸಂದರ್ಭದಲ್ಲಿ ಸರಿ ಇರಲಿಲ್ಲ, ಈ ರೀತಿ ಮಾಡಲಿಲ್ಲ ಅಥವಾ ಈ ರೀತಿ ಮಾಡಬಹುದಿತ್ತು, ಇದೆಲ್ಲವನ್ನೂ ಕೂಡ ಪಿನ್ ಪಾಯಿಂಟ್ ಮಾಡುವಂತೆ ಇರಬಾರ್ದು, ಪ್ರಶ್ನೆಯನ್ನು ಮಾಡುವಂತೆ ಇರಬಾರ್ದು, ತನಿಖೆಯ ಬಗ್ಗೆ ಯಾರು ಕೂಡ ಮೂಗು ತೂರಿಸುವಂತಿರಬಾರ್ದು, ತನಿಖೆಯ ಬಗ್ಗೆ ಪ್ರಶ್ನೆಗಳು ಹೇಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ SIT ಎಲ್ಲ ರೀತಿಯ ಆಯಾಮದಲ್ಲೂ ಕೂಡ ತನಿಖೆಯನ್ನು ಕೈಗೊಂಡಿದೆ, ತನಿಖೆಯನ್ನು ಮಾಡಿದೆ. 8 ಪಾಯಿಂಟ್ಗಳು ಮುಗೀತು ಆಲ್ಮೋಸ್ಟ್. ಇನ್ನು ಉಳಿದಿರೋದು 40%, ಉಳಿದಿರೋದು 3 ಮತ್ತೊಂದು. ಅಲ್ಲಿ ಕುತೂಹಲ ಈಗ ಜಾಸ್ತಿ ಆಗ್ತಾ ಇದೆ. ಇವತ್ತು 9ನೇ ಜಾಗದ ಉತ್ಖನನ ಅಂದರೆ 9th ಮಾರ್ಕಿಂಗ್ ಏನು ಮಾಡಲಾಗಿದೆ, 9ನೇ ಪಾಯಿಂಟ್ ಏನಿದೆ ಆ 9ನೇ ಪಾಯಿಂಟ್ನ ಉತ್ಖನನ ಇವತ್ತು ಆರಂಭ ಆಗುತ್ತೆ. ಎಂದಿನಂತೆ 11:30 ಸುಮಾರಿಗೆ ಉತ್ಖನನ ಆರಂಭ ಆಗುತ್ತೆ, ಸಂಜೆವರೆಗೂ ಕೂಡ ಇರುತ್ತೆ. ಎಷ್ಟಾಗುತ್ತೆ ಅಷ್ಟು ಕಾರ್ಮಿಕರನ್ನು ಪ್ರತಿದಿನವೂ ಕೂಡ ಬದಲಾಯಿಸಿಕೊಂಡು, ಅಂದರೆ ಒಂದು ದಿನ ಇದ್ದಂಥ ಕಾರ್ಮಿಕರು ಮತ್ತೊಂದು ದಿನ ಇರೋದಿಲ್ಲ, ಗೌಪ್ಯತೆಯ ದೃಷ್ಟಿಯಿಂದ. ಅದರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಎಲ್ಲ ರೀತಿಯಲ್ಲೂ SIT ಅಧಿಕಾರಿಗಳು ಕೂಡ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಸತತ ಪ್ರಯತ್ನವನ್ನು ಪಟ್ಟಿದ್ದಾರೆ. ಮೊದಲ 2 ದಿನಗಳು ಕಳಿತು, ಆ ನಂತರದಲ್ಲಿ ಪರದೆಯನ್ನು ಕಟ್ಟಿ ಉತ್ಖನನ ಆರಂಭ ಮಾಡಿದ್ರು. 2 ದಿನ, 3ನೇ ಮತ್ತು 4ನೇ ದಿನ ಪರದೆಯನ್ನು ಕಟ್ಟಿದ್ರು. ಈಗ ಇವತ್ತು 5ನೇ ದಿನದ ಉತ್ಖನನ, ಪಾಯಿಂಟ್ ನಂಬರ್ 9, 10, 11 ಈ ಜಾಗದಲ್ಲಿ ಉತ್ಖನನ ಇವತ್ತು ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಗಳಾದಂಥ ಅಭಿಷೇಕ್, ಮಾರುತಿ ಹಾಗೂ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಅಭಿಷೇಕ್, ಈಗಾಗಲೇ ಗಮನಿಸ್ತಾ ಇದ್ದೀವಿ. ಮೊದಲಿಗೆ ದಿನೇಶ್, ಲೆಟ್ಸ್ ಸ್ಟಾರ್ಟ್ ವಿತ್ ದಿನೇಶ್. ಈಗಾಗಲೇ ಸಾಕಷ್ಟು ವರದಿಗಳನ್ನು ನೀವು ನೀಡ್ತಾ ಇದ್ದೀರಾ ಸ್ಥಳದಿಂದಾನೆ. ಇವತ್ತು 5ನೇ ದಿನದ ಉತ್ಖನನ, 9ನೇ ಪಾಯಿಂಟ್ನಲ್ಲಿ ಉತ್ಖನನ ಯಾವ ರೀತಿಯಲ್ಲಿ ಆರಂಭ ಆಗುತ್ತೆ, ಜೊತೆಲಿ ಇವತ್ತು ಯಾವ ರೀತಿಯ ತಂಡ ಸಿದ್ಧತೆಗಳನ್ನು ಮಾಡಿಕೊಂಡಿದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದಿನೇಶ್. ಅಶ್ವಿನಿ, ಇವತ್ತು 9ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಯುತ್ತೆ. ಒಟ್ಟು 5ನೇ ದಿನದ ಉತ್ಖನನ ಆಗಿರುವಂಥದ್ದು. ಮೊದಲನೇ ದಿನ 1ನೇ ಪಾಯಿಂಟ್ನಲ್ಲಿ ಆದರೆ 2ನೇ ದಿನ 4 ಪಾಯಿಂಟ್ಗಳಲ್ಲಿ ಆಗಿತ್ತು. ಆ ಬಳಿಕ 6ನೇ ಪಾಯಿಂಟ್ನಲ್ಲಿ ಉತ್ಖನನ ಆಗಿತ್ತು. ಆ ಬಳಿಕ ನಿನ್ನೆ 7 ಮತ್ತು 8ನೇ ಪಾಯಿಂಟ್ನಲ್ಲಿ ಉತ್ಖನನ ಆಗಿತ್ತು. ಇವತ್ತು 9ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೀಲಿಕ್ಕೆ ಇರುವಂಥದ್ದು. ಸುಮಾರು 10 ಗಂಟೆಯ ಹೊತ್ತಿಗೆ ಈ ಒಂದು ಉತ್ಖನನ ಪ್ರಕ್ರಿಯೆ ಆರಂಭ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಇದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಕೂಡ ಈಗಾಗಲೇ
SIT ಮಾಡಿಕೊಂಡಿರುವಂಥದ್ದು. ಅಂದರೆ ಕಾರ್ಮಿಕರಾಗಿರ್ಬೋದು, ಜೊತೆಗೆ ಅದಕ್ಕೆ ಬೇಕಾದಂಥ ಒಂದಷ್ಟು ಸಲಕರಣೆಗಳಾಗಿರ್ಬೋದು, ಇವುಗಳನ್ನೆಲ್ಲವನ್ನು ಕೂಡ ಈಗಾಗಲೇ ತಯಾರು ಮಾಡಿರುವಂಥದ್ದು. ಅದರಲ್ಲೂ ಕೂಡ ಕಾರ್ಮಿಕರು ಪ್ರತಿದಿನಕ್ಕೂ ಕೂಡ ಚೇಂಜ್ ಆಗ್ತಾನೆ ಇರ್ತಾರೆ. ಇವತ್ತು ಕೂಡ ಬೇರೆ ಬೇರೆ ಕಾರ್ಮಿಕರನ್ನು ಕೂಡ ಈ ಒಂದು ಉತ್ಖನನ ಪ್ರಕ್ರಿಯೆಗಾಗಿ ನಿಯೋಜನೆ ಮಾಡಿರುವಂಥದ್ದು. ಜೊತೆಗೆ ಇದಕ್ಕೆ ಬೇಕಾದಂಥ ಇತರ ರೀತಿಯ ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅಲ್ಲದೆ ಮತ್ತೊಂದು ಪ್ರಮುಖವಾದ ವಿಚಾರ ಏನಂದರೆ, ಇವತ್ತು 9ನೇ ಪಾಯಿಂಟ್ ಇರುವಂಥದ್ದು. ಬಹಳಷ್ಟು ಕುತೂಹಲ ಈ ಒಂದು 9ನೇ ನಂಬರ್ನ ಪಾಯಿಂಟ್ನಲ್ಲಿ ಇರುವಂಥದ್ದು. ಯಾಕಂದರೆ ಆ ವ್ಯಕ್ತಿ ಏನಿದ್ದಾನೆ ಆತನಿಗೆ ಭಾರಿ ಕಾನ್ಫಿಡೆನ್ಸ್ ಆಗಿರುವಂಥ ಪಾಯಿಂಟ್ ಇದು. ಆತ ವಿಚಾರಣೆ ಸಂದರ್ಭದಲ್ಲೂ ಕೂಡ ಹೇಳಿದ್ದ 9 ಮತ್ತು 13 ಏನಿದೆ ಇದರಲ್ಲಿ ಏನು ಬುರುಡೆಗಳು ಸಿಕ್ಕೇ ಸಿಗುತ್ತೆ ಅನ್ನುವಂಥ ಬಹಳಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ದ. ಹೀಗಾಗಿ ಈ ಒಂದು ಪಾಯಿಂಟ್ನಲ್ಲಿ ಬಹಳಷ್ಟು ನಿರೀಕ್ಷೆ ಇರಬಹುದು. ಹೀಗಾಗಿ ಇದಕ್ಕೋಸ್ಕರವಾಗಿ ಬಹಳಷ್ಟು ಸಿದ್ಧತೆಗಳು ಕೂಡ ಮಾಡಿಕೊಂಡಿರುವಂಥದ್ದು. ಆ ಒಂದು ಪಾಯಿಂಟನ್ನು ಅಗೆಯುವುದಕ್ಕೋಸ್ಕರ ಸಿದ್ಧತೆಗಳು ಕೂಡ ಮಾಡಿರುವಂಥದ್ದು. ಈ ಒಂದು ಪಾಯಿಂಟ್ ಇರುವಂಥದ್ದು ನೇತ್ರಾವತಿ ನದಿಯ ಪಕ್ಕದಲ್ಲೇ ಒಂದು ಕಾಡಿದೆ. ಕಾಡಿನ ಮೇಲ್ಭಾಗದಲ್ಲಿ ಈ ಒಂದು ಪಾಯಿಂಟ್ ಇರುವಂಥದ್ದು. ಸಾಮಾನ್ಯವಾಗಿ 6ನೇ ಪಾಯಿಂಟ್ 7ನೇ ಪಾಯಿಂಟ್ ಗೋಚರ ಆಗ್ತಾ ಇತ್ತು. ಜೊತೆಗೆ ನಿನ್ನೆ 8ನೇ ಪಾಯಿಂಟ್ ಕೂಡ ಅದು ಬ್ರಿಡ್ಜ್ ಪಕ್ಕದಲ್ಲೇ ಇತ್ತು, ಅದು ಕಾಣ್ತಾ ಇತ್ತು. ಆದರೆ ಇವತ್ತಿನ ಪಾಯಿಂಟ್ ಕಾಣೋದು ಡೌಟ್, ಯಾಕಂದರೆ ಅದು ಕಾಡಿನ ಮಧ್ಯದಲ್ಲಿ ಇರುವ ಕಾರಣಕ್ಕಾಗಿ ಅದು ಕಾಣೋದಿಲ್ಲ. ಮತ್ತು ಮೊನ್ನೆಯಿಂದಲೂ ಕೂಡ ಅಂದರೆ 6ನೇ ಪಾಯಿಂಟ್ ಯಾವಾಗ ಗೊತ್ತಾಯಿತು, ಅದು ವಿಡಿಯೋ ಕಣ್ಣಿಗೆ ಯಾವಾಗ ಗೋಚರಿಸಿತು, ಆ ಬಳಿಕ ಒಂದಷ್ಟು ಗೌಪ್ಯತೆಯನ್ನು ಕೂಡ ಕಾಪಾಡಿಕೊಂಡಿರುವಂಥದ್ದು. ನಿನ್ನೆಯ ಉತ್ಖನನ ಸಂದರ್ಭದಲ್ಲಿ ಪರದೆಯನ್ನು ಕಟ್ಟಿ, ಅಂದರೆ ಪ್ರೊಸೀಜರ್ ಕೂಡ ಇರುವುದೇ ಹಾಗೆ, ಪರದೆ ಕಟ್ಟಬೇಕಂತ. ಆದರೆ ಮೊನ್ನೆದು ಏನು ಕ್ಯಾಮರಾ ಕಣ್ಣಿಗೆ ಕಾಣಿಸಿಕೊಂಡಿತ್ತು 6ನೇ ಪಾಯಿಂಟ್. ಬಳಿಕ 6ನೇ ಪಾಯಿಂಟಿನ ಒಂದಷ್ಟು ಏನೋ ಮೂರುಡೆ ಸಿಕ್ಕಿದ ವಿಚಾರ ಲೀಕ್ ಆಗಿತ್ತು. ಹೀಗಾಗಿ ಗೌಪ್ಯತೆಗಳನ್ನು ಕಾಪಾಡಿಕೊಳ್ಳಲಾಗಿತ್ತು ನಿನ್ನೆಯ ಉತ್ಖನನ ಸಂದರ್ಭ. ಅಂದರೆ ಯಾವುದೇ ರೀತಿಯಾಗಿ ಅಧಿಕಾರಿಗಳು ಮೊಬೈಲ್ ಬಳಸದಂತೆ ಸೂಚನೆ ನೀಡಲಾಗಿತ್ತು ಮತ್ತು ಹೊರಗೆ ಕ್ಯಾಮರಾ ಕಣ್ಣಿಗೆ ಕಾಣಿಸದಂತೆ ಪರದೆಯನ್ನು ಕೂಡ ಕಟ್ಟಲಾಗಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಉತ್ಖನನ ಪ್ರಕ್ರಿಯೆ ನಡೀಲಿಕ್ಕೆ ಇರುವಂಥದ್ದು. ಅಂದರೆ ಅಲ್ಲಿ ತೆರಳುವಂಥ, ಅಂದರೆ ಆ ಒಂದು ಉತ್ಖನನ ಸಂದರ್ಭದಲ್ಲಿ ಇರುವಂಥ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ತೆರಳುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕನ್ನುವಂಥ ಖಡಕ್ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಜೊತೆಗೆ ಆ ಉತ್ಖನನ ಸಂದರ್ಭದಲ್ಲೂ ಕೂಡ ಯಾರಿಗೂ ಕಾಣಿಸದಂತೆ ಪರದೆಯನ್ನು ಕೂಡ ಇವತ್ತು ಕೂಡ ಕಟ್ಟಲಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇವತ್ತಿನ ಪಾಯಿಂಟ್ ಅಂದರೆ ಪ್ರಮುಖವಾಗಿ 9ನೇ ಪಾಯಿಂಟ್ ಏನಿದೆ, ಇದು ಬಹಳಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಜೊತೆಗೆ ಆ ವ್ಯಕ್ತಿ ಏನಿದ್ದಾನೆ ಆತನ ಬಹಳಷ್ಟು ಕಾನ್ಫಿಡೆನ್ಸ್ ಆಗಿ ಇರುವಂಥ ಪಾಯಿಂಟ್ ಕೂಡ ಇದಾಗಿರುವಂಥದ್ದು. ಅಶ್ವಿನಿ, ದಿನೇಶ್, ಹಾಗೆ 4 ದಿನಗಳು ಕಳೆಯಿತು. ಈಗಾಗಲೇ ಉತ್ಖನನ ಆರಂಭ ಆಗಿದೆ. 8 ಗುಂಡಿಗಳು ಪೂರ್ಣ ಆಯಿತು. ಈಗ ಉತ್ಖನನ ಕಾರ್ಯ ಚುರುಕುಗೊಳ್ತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಪ್ರಶ್ನೆಗಳು ಕೂಡ ಅನೇಕ ಮೂಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಉತ್ಖನನದ ಕ್ಷಣದ ಅಪ್ಡೇಟ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇದ್ದೀವಿ. ಇವತ್ತು 5ನೇ ದಿನವಾದಂಥ ಇಂದು 9ನೇ ಪಾಯಿಂಟ್ನಲ್ಲಿ ಅಗೆತ ಆರಂಭ ಆಗುತ್ತೆ, ಉತ್ಖನನ ಆರಂಭ ಆಗುತ್ತೆ. ಇನ್ನೂ ಕೂಡ 3 ಪಾಯಿಂಟ್ಗಳು, ಸಾಕಷ್ಟು ಕುತೂಹಲ ಇರುವಂಥ ಈ 3 ಪಾಯಿಂಟ್ಗಳು ಉಳಿದಿರುವಂಥದ್ದು 13, 12 ಹಾಗೂ 11. ಈಗ ಉಳಿದಿರೋದು ಈ ಪಾಯಿಂಟ್ಗಳು ಏನಿದೆ ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. 9, 10, 11ನೇ ಪಾಯಿಂಟ್ ಬಗ್ಗೆಯೂ ಕೂಡ ಕುತೂಹಲ ಹೆಚ್ಚಾಗ್ತಾ ಇದೆ. 8 ಗುಂಡಿಗಳನ್ನಾಗಿದ್ರು, 8 ಗುಂಡಿಗಳನ್ನೋದಕ್ಕಿಂತ 8 ಪಾಯಿಂಟ್ಗಳಾಗಿತ್ತ. ಉಳಿದಂಥ ಪಾಯಿಂಟ್ಗಳೇನಿದೆ ಅದರ ಬಗ್ಗೆ ಈಗ ಕುತೂಹಲ ಹೆಚ್ಚಾಗ್ತಾ ಇದೆ. ಅಲ್ಲಿ ಗಮನಿಸ್ತಾ ಇದ್ದೀವಿ, ಇವತ್ತು 5ನೇ ದಿನದ ಉತ್ಖನನ, 4 ದಿನದ ಉತ್ಖನನಗಳು ಮುಗೀತು. ಇದರಲ್ಲಿ ಈಗಾಗಲೇ ಪ್ರಶ್ನೆಗಳು, ಕುತೂಹಲಗಳು, ಅನುಮಾನಗಳು ಸಾಕಷ್ಟು ಮೂಡ್ತಾ ಇದೆ. ಅದರ ಮಧ್ಯದಲ್ಲಿ ಒಂದಷ್ಟು ಚರ್ಚೆಗಳು, ಪರ ವಿರೋಧ ಎಲ್ಲವೂ ಕೂಡ ನಡೀತಾ ಇದೆ. ಇದರ ಮಧ್ಯದಲ್ಲಿ ಈಗ 5ನೇ ದಿನದ ಉತ್ಖನನ, ಇನ್ನು ಉಳಿದಿರುವಂತಹ ಪಾಯಿಂಟ್ಗಳು, ಇದು ಬಹಳ ಮುಖ್ಯ ಅಂತ ಆ ದೂರುದಾರ ಹೇಳ್ತಾ ಇದ್ದಾನೆ. ಇಲ್ಲಿ ಬಹಳಷ್ಟು ಶವಗಳನ್ನು ಹೂತು ಹಾಕಿದ್ದೀನಿ ನಾನು ಅನ್ನುವಂಥ ವಿಚಾರವನ್ನು ಖುದ್ದು ಆತನೇ ಹೇಳ್ಕೊಂಡಿರೋದ್ರಿಂದ ಈ ಪಾಯಿಂಟ್ ಕಡೆ ಗಮನ ಹಾಗೂ ಈ ಪಾಯಿಂಟ್ಗಳ ಮೇಲೆ ಕುತೂಹಲವೂ ಕೂಡ ಹೆಚ್ಚಾಗ್ತಾ ಇದೆ. ಇನ್ನೂ 3 ಪಾಯಿಂಟ್ಗಳ ಬಗ್ಗೆ ಈಗ ಸಾಕಷ್ಟು ಕುತೂಹಲ ಇದೆ. ಇಲ್ಲಿವರೆಗೂ ನಡೆದಿರುವಂಥದ್ದು 8 ಪಾಯಿಂಟ್ಗಳು, ಅದರ ಸುತ್ತಮುತ್ತದ ಗುಂಡಿಗಳನ್ನು ಕೂಡ ಅಗ್ದಿದ್ದಾರೆ, ಸಾಕಷ್ಟು ಅಡಿಗಳನ್ನು ಅಗ್ದಿದ್ದಾರೆ, ಹಿಟಾಚಿಯನ್ನು ಬಳಸ್ಕೊಂಡ್ರು, ಡಾಗ್ ಸ್ಕ್ವಾಡ್ಗಳನ್ನು ಬಳಸ್ಕೊಂಡ್ರು, ಸಾಕಷ್ಟು ಎಲ್ಲ ರೀತಿಯಲ್ಲೂ. ಅಂದರೆ SIT ಯಾವುದೇ ರೀತಿಯ ಪ್ರಶ್ನೆಗಳನ್ನು ಆನಂತರದಲ್ಲಿ ದೂರುದಾರ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಮಾಡಬಾರ್ದು. ತನಿಖೆಯ ಸಂದರ್ಭದಲ್ಲಿ ಸರಿ ಇರಲಿಲ್ಲ, ಈ ರೀತಿ ಮಾಡಲಿಲ್ಲ ಅಥವಾ ಈ ರೀತಿ ಮಾಡ್ಬೋದಿತ್ತು, ಇದೆಲ್ಲವನ್ನು ಕೂಡ
ಪಿನ್ ಪಾಯಿಂಟ್ ಮಾಡುವಂತೆ ಇರಬಾರ್ದು, ಪ್ರಶ್ನೆಯನ್ನು ಮಾಡುವಂತೆ ಇರಬಾರ್ದು, ತನಿಖೆಯ ಬಗ್ಗೆ ಯಾರು ಕೂಡ ಮೂಗು ತೂರಿಸುವಂತಿರಬಾರ್ದು, ತನಿಖೆಯ ಬಗ್ಗೆ ಪ್ರಶ್ನೆಗಳು ಹೇಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ SIT ಎಲ್ಲ ರೀತಿಯ ಆಯಾಮದಲ್ಲೂ ಕೂಡ ತನಿಖೆಯನ್ನು ಕೈಗೊಂಡಿದೆ, ತನಿಖೆಯನ್ನು ಮಾಡಿದೆ. 8 ಪಾಯಿಂಟ್ಗಳು ಮುಗೀತು ಆಲ್ಮೋಸ್ಟ್. ಇನ್ನು ಉಳಿದಿರೋದು 40%, ಉಳಿದಿರೋದು 3 ಮತ್ತೊಂದು. ಅಲ್ಲಿ ಕುತೂಹಲ ಈಗ ಜಾಸ್ತಿ ಆಗ್ತಾ ಇದೆ. ಇವತ್ತು 9ನೇ ಜಾಗದ ಉತ್ಖನನ ಅಂದರೆ 9th ಮಾರ್ಕಿಂಗ್ ಏನು ಮಾಡಲಾಗಿದೆ, 9ನೇ ಪಾಯಿಂಟ್ ಏನಿದೆ, ಆ 9ನೇ ಪಾಯಿಂಟ್ನ ಉತ್ಖನನ ಇವತ್ತು ಆರಂಭ ಆಗುತ್ತೆ. ಎಂದಿನಂತೆ 11:30 ಸುಮಾರಿಗೆ ಉತ್ಖನನ ಆರಂಭ ಆಗುತ್ತೆ. ಸಂಜೆವರೆಗೂ ಕೂಡ ಇರುತ್ತೆ. ಎಷ್ಟಾಗುತ್ತೆ ಅಷ್ಟು ಕಾರ್ಮಿಕರನ್ನು ಪ್ರತಿದಿನವೂ ಕೂಡ ಬದಲಾಯಿಸಿಕೊಂಡು, ಅಂದರೆ ಒಂದು ದಿನ ಇದ್ದಂಥ ಕಾರ್ಮಿಕರು ಮತ್ತೊಂದು ದಿನ ಇರೋದಿಲ್ಲ ಗೌಪ್ಯತೆಯ ದೃಷ್ಟಿಯಿಂದ. ಅದರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಎಲ್ಲ ರೀತಿಯಲ್ಲೂ SIT ಅಧಿಕಾರಿಗಳು ಕೂಡ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಸತತ ಪ್ರಯತ್ನವನ್ನು ಪಟ್ಟಿದ್ದಾರೆ. ಮೊದಲ 2 ದಿನಗಳು ಕಳಿತು, ಆ ನಂತರದಲ್ಲಿ ಪರದೆಯನ್ನು ಕಟ್ಟಿ ಉತ್ಖನನ ಆರಂಭ ಮಾಡಿದ್ರು. 2 ದಿನ, 3ನೇ ಮತ್ತು 4ನೇ ದಿನ ಪರದೆಯನ್ನು ಕಟ್ಟಿದ್ರು. ಈಗ ಇವತ್ತು 5ನೇ ದಿನದ ಉತ್ಖನನ. ಪಾಯಿಂಟ್ ನಂಬರ್ 9, 10, 11 ಈ ಜಾಗದಲ್ಲಿ ಉತ್ಖನನ ಇವತ್ತು ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಗಳಾದಂತಹ ಅಭಿಷೇಕ್, ಮಾರುತಿ ಹಾಗೂ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಅಭಿಷೇಕ್, ಈಗಾಗಲೇ ಗಮನಿಸ್ತಾ ಇದ್ದೀವಿ. ಮೊದಲಿಗೆ ದಿನೇಶ್, ಲೆಟ್ಸ್ ಸ್ಟಾರ್ಟ್ ವಿತ್ ದಿನೇಶ್. ಈಗಾಗಲೇ ಸಾಕಷ್ಟು ವರದಿಗಳನ್ನು ನೀವು ನೀಡ್ತಾ ಇದ್ದೀರಾ ಸ್ಥಳದಿಂದಾನೆ. ಇವತ್ತು 5ನೇ ದಿನದ ಉತ್ಖನನ, 9ನೇ ಪಾಯಿಂಟ್ನಲ್ಲಿ ಉತ್ಖನನ ಯಾವ ರೀತಿಯಲ್ಲಿ ಆರಂಭ ಆಗುತ್ತೆ, ಜೊತೆಲಿ ಇವತ್ತು ಯಾವ ರೀತಿಯ ತಂಡ ಸಿದ್ಧತೆಗಳನ್ನು ಮಾಡಿಕೊಂಡಿದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದಿನೇಶ್. ಅಶ್ವಿನಿ, ಇವತ್ತು 9ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಯುತ್ತೆ. ಒಟ್ಟು 5ನೇ ದಿನದ ಉತ್ಖನನ ಆಗಿರುವಂಥದ್ದು. ಮೊದಲನೇ ದಿನ ಮೊದಲನೇ ಪಾಯಿಂಟ್ನಲ್ಲಿ ಆದರೆ 2ನೇ ದಿನ 4 ಪಾಯಿಂಟ್ಗಳಲ್ಲಿ ಆಗಿತ್ತು. ಆ ಬಳಿಕ 6ನೇ ಪಾಯಿಂಟ್ನಲ್ಲಿ ಉತ್ಖನನ ಆಗಿತ್ತು. ಆ ಬಳಿಕ ನಿನ್ನೆ 7 ಮತ್ತು 8ನೇ ಪಾಯಿಂಟ್ನಲ್ಲಿ ಉತ್ಖನನ ಆಗಿತ್ತು. ಇವತ್ತು 9ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೀಲಿಕ್ಕೆ ಇರುವಂಥದ್ದು. ಸುಮಾರು 10 ಗಂಟೆಯ ಹೊತ್ತಿಗೆ ಈ ಒಂದು ಉತ್ಖನನ ಪ್ರಕ್ರಿಯೆ ಆರಂಭ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಇದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಕೂಡ ಈಗಾಗಲೇ SIT ಮಾಡಿಕೊಂಡಿರುವಂಥದ್ದು. ಅಂದರೆ ಕಾರ್ಮಿಕರಾಗಿರ್ಬೋದು, ಜೊತೆಗೆ ಅದಕ್ಕೆ ಬೇಕಾದಂಥ ಒಂದಷ್ಟು ಸಲಕರಣೆಗಳಾಗಿರ್ಬೋದು, ಇವುಗಳನ್ನೆಲ್ಲವನ್ನು ಕೂಡ ಈಗಾಗಲೇ ತಯಾರು ಮಾಡಿರುವಂಥದ್ದು. ಅದರಲ್ಲೂ ಕೂಡ ಕಾರ್ಮಿಕರು ಪ್ರತಿದಿನಕ್ಕೂ ಕೂಡ ಚೇಂಜ್ ಆಗ್ತಾನೆ ಇರ್ತಾರೆ. ಇವತ್ತು ಕೂಡ ಬೇರೆ ಬೇರೆ ಕಾರ್ಮಿಕರನ್ನು ಕೂಡ ಈ ಒಂದು ಉತ್ಖನನ ಪ್ರಕ್ರಿಯೆಗಾಗಿ ನಿಯೋಜನೆ ಮಾಡಿರುವಂಥದ್ದು. ಜೊತೆಗೆ ಇದಕ್ಕೆ ಬೇಕಾದಂಥ ಇತರ ರೀತಿಯ ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅಲ್ಲದೆ ಮತ್ತೊಂದು ಪ್ರಮುಖವಾದ ವಿಚಾರ ಏನಂದರೆ, ಇವತ್ತು 9ನೇ ಪಾಯಿಂಟ್ ಇರುವಂಥದ್ದು. ಬಹಳಷ್ಟು ಕುತೂಹಲ ಈ ಒಂದು 9ನೇ ನಂಬರ್ನ ಪಾಯಿಂಟ್ನಲ್ಲಿ ಇರುವಂಥದ್ದು. ಯಾಕಂದರೆ ಆ ವ್ಯಕ್ತಿ ಏನಿದ್ದಾನೆ ಆತನಿಗೆ ಭಾರಿ ಕಾನ್ಫಿಡೆನ್ಸ್ ಆಗಿರುವಂಥ ಪಾಯಿಂಟ್ ಇದು. ಆತ ವಿಚಾರಣೆ ಸಂದರ್ಭದಲ್ಲೂ ಕೂಡ ಹೇಳಿದ್ದ 9 ಮತ್ತು 13 ಏನಿದೆ ಇದರಲ್ಲಿ ಬುರುಡೆಗಳು ಸಿಗುತ್ತೆ ಅನ್ನುವಂಥ ಬಹಳಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ದ. ಹೀಗಾಗಿ ಈ ಒಂದು ಪಾಯಿಂಟ್ನಲ್ಲಿ ಬಹಳಷ್ಟು ನಿರೀಕ್ಷೆ ಇರಬಹುದು. ಹೀಗಾಗಿ ಇದಕ್ಕೋಸ್ಕರವಾಗಿ ಬಹಳಷ್ಟು ಸಿದ್ಧತೆಗಳು ಕೂಡ ಮಾಡಿಕೊಂಡಿರುವಂಥದ್ದು. ಆ ಒಂದು ಪಾಯಿಂಟನ್ನು ಅಗೆಯುವುದಕ್ಕೋಸ್ಕರ ಸಿದ್ಧತೆಗಳು ಕೂಡ ಮಾಡಿರುವಂಥದ್ದು. ಈ ಒಂದು ಪಾಯಿಂಟ್ ಇರುವಂಥದ್ದು ನೇತ್ರಾವತಿ ನದಿಯ ಪಕ್ಕದಲ್ಲೇ ಒಂದು ಕಾಡಿದೆ. ಕಾಡಿನ ಮೇಲ್ಭಾಗದಲ್ಲಿ ಈ ಒಂದು ಪಾಯಿಂಟ್ ಇರುವಂಥದ್ದು. ಸಾಮಾನ್ಯವಾಗಿ 6ನೇ ಪಾಯಿಂಟ್ 7ನೇ ಪಾಯಿಂಟ್ ಗೋಚರ ಆಗ್ತಾ ಇತ್ತು. ಜೊತೆಗೆ ನಿನ್ನೆ 8ನೇ ಪಾಯಿಂಟ್ ಕೂಡ ಅದು ಬ್ರಿಡ್ಜ್ ಪಕ್ಕದಲ್ಲೇ ಇತ್ತು, ಅದು ಕಾಣ್ತಾ ಇತ್ತು. ಆದರೆ ಇವತ್ತಿನ ಪಾಯಿಂಟ್ ಕಾಣೋದು ಡೌಟ್, ಯಾಕಂದರೆ ಅದು ಕಾಡಿನ ಮಧ್ಯದಲ್ಲಿ ಇರುವ ಕಾರಣಕ್ಕಾಗಿ ಅದು ಕಾಣೋದಿಲ್ಲ. ಮತ್ತು ಮೊನ್ನೆಯಿಂದಲೂ ಕೂಡ ಅಂದರೆ 6ನೇ ಪಾಯಿಂಟ್ ಯಾವಾಗ ಗೊತ್ತಾಯಿತು, ಅದು ವಿಡಿಯೋ ಕಣ್ಣಿಗೆ ಯಾವಾಗ ಗೋಚರಿಸಿತು, ಆ ಬಳಿಕ ಒಂದಷ್ಟು ಗೌಪ್ಯತೆಯನ್ನು ಕೂಡ ಕಾಪಾಡಿಕೊಂಡಿರುವಂಥದ್ದು. ನಿನ್ನೆಯ ಉತ್ಖನನ ಸಂದರ್ಭದಲ್ಲಿ ಪರದೆಯನ್ನು ಕಟ್ಟಿ, ಅಂದರೆ ಪ್ರೊಸೀಜರ್ ಕೂಡ ಇರುವುದೇ ಹಾಗೆ, ಪರದೆ ಕಟ್ಟಬೇಕಂತ. ಆದರೆ ಮೊನ್ನೆದು ಕ್ಯಾಮರಾ ಕಣ್ಣಿಗೆ ಕಾಣಿಸಿಕೊಂಡಿತ್ತು 6ನೇ ಪಾಯಿಂಟ್. ಬಳಿಕ 6ನೇ ಪಾಯಿಂಟ್ನ ಒಂದಷ್ಟು ಮುರುಡೆ ಸಿಕ್ಕಿದ ವಿಚಾರ ಲೀಕ್ ಆಗಿತ್ತು. ಹೀಗಾಗಿ ಗೌಪ್ಯತೆಗಳನ್ನು ಕಾಪಾಡಿಕೊಳ್ಳಲಾಗಿತ್ತು ನಿನ್ನೆಯ ಉತ್ಖನನ ಸಂದರ್ಭ. ಅಂದರೆ ಯಾವುದೇ ರೀತಿಯಾಗಿ ಅಧಿಕಾರಿಗಳು ಮೊಬೈಲ್ ಬಳಸದಂತೆ ಸೂಚನೆ ನೀಡಲಾಗಿತ್ತು ಮತ್ತು ಹೊರಗೆ ಕ್ಯಾಮರಾ ಕಣ್ಣಿಗೆ ಕಾಣಿಸದಂತೆ ಪರದೆಯನ್ನು ಕೂಡ ಕಟ್ಟಲಾಗಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿ
ಉತ್ಖನನ ಪ್ರಕ್ರಿಯೆ ನಡೀಲಿಕ್ಕೆ ಇರುವಂಥದ್ದು. ಅಂದರೆ ಅಲ್ಲಿ ತೆರಳುವಂಥ ಅಂದರೆ ಆ ಒಂದು ಉತ್ಖನನ ಸಂದರ್ಭದಲ್ಲಿ ಇರುವಂಥ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ತೆರಳುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕು ಅನ್ನುವಂಥ ಖಡಕ್ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಜೊತೆಗೆ ಆ ಉತ್ಖನನ ಸಂದರ್ಭದಲ್ಲೂ ಕೂಡ ಯಾರಿಗೂ ಕಾಣಿಸದಂತೆ ಪರದೆಯನ್ನು ಕೂಡ ಇವತ್ತು ಕೂಡ ಕಟ್ಟಲಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇವತ್ತಿನ ಪಾಯಿಂಟ್ ಅಂದರೆ ಪ್ರಮುಖವಾಗಿ 9ನೇ ಪಾಯಿಂಟ್ ಏನಿದ್ದು ಬಹಳಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಜೊತೆಗೆ ಆ ವ್ಯಕ್ತಿ ಏನಿದ್ದಾನೆ ಆತನ ಬಹಳಷ್ಟು ಕಾನ್ಫಿಡೆನ್ಸ್ ಆಗಿ ಇರುವಂಥ ಪಾಯಿಂಟ್ ಕೂಡ ಇದಾಗಿರುವಂಥದ್ದು. ಅಶ್ವಿನಿ ದಿನೇಶ್, ಹಾಗೆ